ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಿ. ನಾನು ಈ ವ್ಲಾಗ್ ಶುರು ಮಾಡಕತ್ತೀನಿ. ಇವತ್ತು ರಾತ್ರಿ ಊಟದ ಅಡುಗೆ ತಯಾರಿ ನೋಡ್ರಿ. ಬಿಸಿ ಜೋಳದ ರೊಟ್ಟಿ ಮತ್ತು ಹೀರೆಕಾಯಿ ಪಲ್ಯ, ಟೊಮೆಟೊ ಸಾರು, ಅನ್ನ ಇದನ್ನಿಷ್ಟನ್ನು ಮಾಡ್ಬೇಕು ಈಗ ಅಡುಗೆ. ಹೊಟ್ಟೆ ಸಿಕ್ಕಾಪಟ್ಟೆ ಹಸಿರು ಬಿಟ್ಟೈತಿ. ಮುಂಜಾನೆ ಒಂದು ಚಪಾತಿ ಸ್ವಲ್ಪ ಕಿಚಡಿ ತಿಂದೇನಿ. ಹಾಗಾಗಿ ಹೊಟ್ಟೆ ಯಾರು ಮಾಡಿದ್ರಿ ಕೇಳಬೇಕಲ್ಲ, ನಾವು ಊಟ ಅವಲ್ಲಂದ್ರೂ ಹೊಟ್ಟೆ ಹಸಿತೈತಿ. ಹಾಗಾಗಿ ಬಿಸಿ ಜೋಳದ ರೊಟ್ಟಿ ಮಾಡಕತ್ತೀನಿ. ರೊಟ್ಟಿ ಮಾಡಿ ಎಲ್ಲ ಅಡುಗೆ ಮಾಡ್ಕೊಂಡು ಪದ್ದಸಿರಿಯಾಗಿ ಊಟ ಮಾಡ್ಬೇಕು. ನಮ್ಮ ಮನೆಯವ್ರು ಬೆಳಗಾವಿಗೆ ಹೋಗ್ಯಾರ, ಅವ್ರದ್ದು ಊಟ ಇಲ್ಲೇ ಅಂತಂದ್ರೆ. ಹಾಗಾಗಿ ಅದು ಹೆಂಗಂತಂದ್ರೆ ಒಂದಿನ 2 ದಿನ ರೊಟ್ಟಿ ತಿನ್ನೋದು ಬಿಟ್ಟಿವಿ ಅಂದ್ರೆ ಯಾವಾಗ ರೊಟ್ಟಿ ಮಾಡ್ಕೊಂಡು ತಿಂದೇವಪ್ಪ ಅಂತ ಅನಿಸ್ತತಿ. ಹಂಗೆ ಅನ್ಸಾಗೈತಿ ನನಗೆ, ಯಾವ ರೊಟ್ಟಿ ತಿಂದೇನೆ ಅಂಥೇಳಿ. ಅದಕ್ಕೋಸ್ಕರ ಕೆಲಸ ಜಾಸ್ತಿ ಇದ್ರೂ ಅಡುಗೆ ಮಾಡಲೇಬೇಕಲ್ರಿ. ಅಡುಗೆ ಎಲ್ಲ ಮಾಡಿ ಹೊಸ ಕಲೆಕ್ಷನ್ ಬಂದವು ಸೀರೆವ, ಅದರದ ವಿಡಿಯೋ ಶೂಟ್ ಮಾಡ್ಬೇಕಾ ಯೂಟ್ಯೂಬ್ಗೆ, ಇನ್ಸ್ಟಾಗ್ರಾಮ್ಗೆ. ಯೂಟ್ಯೂಬ್ಗೆ ಹಾಕೋದು ಕಡಿಮೆ. ಇನ್ಸ್ಟಾಗ್ರಾಮ, ಫೇಸ್ಬುಕ್ ಯಾರಾದರೂ ಯೂಸ್ ಮಾಡ್ತಿದ್ರಂದ್ರೆ ರುಕ್ಮಿಣಿ ವಿಲೇಜ್ ಲೈಫ್ ಅಂತ ಚಾನಲ್ ಐತಿ, ಅದನ್ನು ಫಾಲೋ ಮಾಡ್ಕೊರಿ. ಮತ್ತು YK ರುಕ್ಮಿಣಿ ಕೃಷ್ಣವೇಣಿ ಸಾರಿ ಅಂಥೇಳಿ ನಮ್ಮದು ಇನ್ಸ್ಟಾಗ್ರಾಮ್ ಪೇಜ್ ಅದಾವೆ, 2 ಅದಾವೆ. ಅಲ್ಲಿ ನಾನು ಡೈಲಿ ಅಪ್ಡೇಟ್ ಕೊಡ್ತಿರ್ತೀನಿ. 1000 ಕಲೆಕ್ಷನ್. ಯಾವ್ದು ತೊಗೋಬೇಕೋ ಯಾವ್ದು ಬಿಡಬೇಕು ಅನ್ನೋದು ಗೊತ್ತಾಗಂಗಿಲ್ಲ. ಲೋಕಲ್ ಸೀರೆ, ಮೈಸೂರು ಸೀರೆ, ಸಿಲ್ಕ್ ಸೀರೆ ಎಲ್ಲ ಸೀರೆನೂ ಸೇಲ್ ಮಾಡ್ತೀನಿ. ನಂಗೆ ಯಾಕೆ ನಗೋ ಅಂತಂದ್ರೆ ರೊಟ್ಟಿ ರೊಟ್ಟಿ ಮಾಡ್ಕೊಂಡೇ ಸೀರೆ ಪ್ರಮೋಷನ್ ಮಾಡೋಕ್ಕಲ್ಲ. ಏನು ಮಾಡೋದ್ರಿ, ಉದ್ಯೋಗ ಬಿಸ್ನೆಸ್ಸು ಮಾಡಬೇಕಲ್ಲ. ನಮ್ಮ ಕನಸನ್ನು ನಾವು ನನಸು ಮಾಡ್ಕೋಬೇಕಂತಂದ್ರೆ ಎಫರ್ಟ್ ಹಾಕಲೇಬೇಕು. ಅದಕ್ಕೋಸ್ಕರ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಐತಲ್ರಿ, ಅದಕ್ಕೋಸ್ಕರ ರುಕ್ಮಿಣಿ ಇಷ್ಟೆಲ್ಲ ಮುಂದುವರೆದಾಳ. ಈಗ ಬಿಸಿ ಬಿಸಿ ರೊಟ್ಟಿ ರೆಡಿ ಆಗತ್ತವ. ಬನ್ನಿ ನೀವು ಊಟಕ್ಕೆ. ಬಿಸಿ ರೊಟ್ಟಿ, ಡೊಣ್ಗಾಯಿ ಪಲ್ಯ ಮಾಡ್ಬೇಕಂತ ಎಲ್ಲ ರೆಡಿ ಮಾಡಿಟ್ನಿ. ಲಾಸ್ಟಿಗೆ ಏನಾತಂದ್ರೆ ಹೀರೆಕಾಯಿ ಪಲ್ಯ ಮಾಡೋದು ಪ್ಲ್ಯಾನ್ ಅಂತ. ಹೀರೆಕಾಯಿ ಈ ಸಲ ಕಾಯಿಪಲ್ಯ ಭಾಳ ತಂದಾರ ನಮ್ಮ ಮನೆಯವರು, ಅದಕ್ಕೋಸ್ಕರ ಹೀರೆಕಾಯಿ ಪಲ್ಯ ಮಾಡಿದ್ರ ಅಂತೇಳಿ ಅದಕ್ಕೂ ಎಲ್ಲ ರೆಡಿ ಮಾಡಿಟ್ಟೇನಿ. ಇದನ್ನು ರೊಟ್ಟಿ ಮಾಡ್ಕೊಂಡು ಆಮೇಲೆ ಮಾಡಿದ್ರ ಅಂತೇಳಿ ಎಲ್ಲ ಅಡುಗೆನೂ ಮಾಡಿಬಿಡ್ತೇನೆ. ನಮ್ಮ ಮನೆಯವ್ರು ಬಂದು ಫುಲ್ ಖುಷಿ ಆಗ್ಬೇಕು ಅವ್ರು. ನನ್ನ ಹೆಂಡತಿ ರಾತ್ರಿ ಊಟಕ್ಕೆ ಇಷ್ಟೊಂದೆಲ್ಲ ಅಡುಗೆ ಮಾಡ್ಯಾಳ ಅಂಥೇಳಿ. ನಾನ್ ವೆಜ್ ಅಂದರೂ ತಿನ್ನಂಗಿಲ್ಲ. ಶ್ರಾವಣಕ್ಕಿಂತ ಮುಂಚೆನೇ ಬಿಟ್ಟಿದ್ದು ನಾವು ನಾನ್ ವೆಜ್ ತಿನ್ನೋದು. ಈಗ ಇನ್ನೂ ತಿಂದಿಲ್ಲ. ಇನ್ನು ನಾನು ಮಾಡೋ ರೊಟ್ಟಿ ಚಪಾತಿ ಎಲ್ಲನೂ ಇಷ್ಟಪಡ್ತೀರಿ. ಈಗ ಸ್ವಲ್ಪ ದಪ್ಪ ಮಾಡಾಕತ್ತೇನೆ. ಮತ್ತು ಇವು ದಪ್ಪ ನಮಗೆ ತೆಳ್ಳಗ ಮಾಡ್ತೇವೆ ನಾವು ರೊಟ್ಟಿ. ಈಗ ಎಲ್ಲರೂ ಲಟ್ಟಿಸಿನ ರೊಟ್ಟಿ ಮಾಡ್ತಾರ. ನಂಗೆ ಲಟ್ಟಿಸಿ ರೊಟ್ಟಿ ಮಾಡಕ್ಕೆ ಬರ್ತೈತಿ, ಬಟ್ ಅವು ರೊಟ್ಟಿ ಇಷ್ಟು ರುಚಿ ಬರೋಂಗಿಲ್ಲ. ಈಗ ಬಡದು ಮಾಡ್ತೀವಲ್ಲ, ಎಷ್ಟು ರುಚಿ ಬರೋಂಗಿಲ್ಲ. ನಮ್ದೀಗ ಹೀರೆಕಾಯಿ ಪಲ್ಯ ರೆಡಿ ಆಯ್ತು. ವಾವ್, ಸಣ್ಣ ಉರಿ ಒಳಗನ ಇದನ್ನು ಕಡಿಮೆ ನೀರಲ್ಲಿ ಎಣ್ಣೆ ಒಂದಿಟ್ಟು ಹಾಕಿರ್ತೀನಿ. ಅದು ಸಣ್ಣ ಉರಿ ಒಳಗೆ ನಾವು ಪಲ್ಯ ಮತ್ತು ಸಾರು ಮಾಡಿದ್ವಿ ಅಂದರೆ ಈ ಥರ ಎಣ್ಣೆ ಬಿಡ್ತೈತಿ. ಈ ಥರ ಎಣ್ಣೆ ಬಿಟ್ಟಾಗಂದ್ರೂ ಸಖತ್ ರುಚಿಯಾಗಿ ಬರ್ತೈತಿ. ನೋಡಿದ್ರನ್ನ ಬಾಯಿ ಜೋಳ ನೀರು ಬರಾಕತ್ತ. ಬಿಸಿ ರೊಟ್ಟಿ ಜೊತೆ ಮಸ್ತ್ ಕಾಂಬಿನೇಷನ್. ಬರೀ ಊಟ ಮಾಡೋಣಂತ. ಸದ್ಯಕ್ಕೆ ಇಲ್ಲೇ ಟೊಮೆಟೊ ಸಾರು. ವಾವ್, ಕಲರ್ ನೋಡಿ. ಟೊಮೆಟೊ ಸಾರು ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಏನು ಮಾಡೋದು, ರೈಸ್ ಇರಲ್ಲ, ಅದೊಂದು ಬೇಜಾರು ನೋಡ್ರಿ.
ಸದ್ಯಕ್ಕೆ ಪಲ್ಯ ರೆಡಿ ಆಯಿತು. ಗ್ಯಾಸ್ ಆರಿಸೋಣಂತ. ಇನ್ನು ಸಾರು ಕುದಿಯೋವರೆಗೂ ವೆಯ್ಟ್ ಮಾಡಬೇಕು. ಊಟ ಮಾಡೋಣವಾ. ಊಟ ಮಾಡಿ ಆಮ್ಯಾಗ ಬಾ ಊಟ ಹಾಕೋ ಬಾ. ಸುಮ್ಮನೆ ಮರ್ಯಾದಿಲ್ದ ಊಟ ಮಾಡಬಾ. 15 ನಾಟಕ ಎಬ್ಸಿಯಲ್ಲ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣಂತ. ಈಗ ಅಡುಗೆ ಎಲ್ಲ ಮಾಡಿದೆ. ಅನ್ನ ಸಾರು, ರೊಟ್ಟಿ, ಪಲ್ಯ ಐತಿ. ಇನ್ನು ಊಟ ಮಾಡ್ತೀವಿ. ಬರ್ರಿ ನೀವು ಊಟಕ್ಕೆ. ಏಯ್ ರೊಟ್ಟಿ ತಿನ್ನು. ಆಕೆಗೆ ಏನಾರು ಮಾಡ್ಕೊಂಡು ತಿನ್ನಂದ್ರೆ ಮಾಡ್ಕೊಂಡು ತಿನ್ನೋಕೆ ಬೇಸರ ನೋಡ್ರಿ. ಸರಿಯಾಗಿ ಕೂತಿನಂಗಿಲ್ಲ, ಬಿಡಂಗಿಲ್ಲ. ಗುಳಿ ಹೇಳ್ತಾವ ಮಕ್ಕದ ಮ್ಯಾಗ, ಕೂದಲು ಉದುರ್ತಾವ ಅಂತಂದ್ರೆ ಸರಿಯಾಗಿ ಊಟ ಮಾಡಬೇಕು. ಊಟ ಮಾಡಿದ್ರೆ ಗುಳಿನೂ ಹೇಳಂಗಿಲ್ಲ, ಕೂದಲು ಉದುರಂಗಿಲ್ಲ. ಟೊಮೆಟೊ ಸಾರಕ್ಕಾಗಂಗಿಲ್ಲ. ನಾನು ರೊಟ್ಟಿಯಲ್ಲಿ ಕಡಕ್ ಬೇಯಿಸಿ ನಮ್ಮ ರೊಟ್ಟಿ ಅಂತ ಹೊಲ್ಕೊಳ್ತೇವೆ. ಬರೀ ಬಿಸಿ ರೊಟ್ಟಿ ಪಲ್ಯ ತಿನ್ನೋಣಂತ. ಹಿರಿಕಾಯಿ ಪಲ್ಯ ಮಸ್ತಾಗಿರ್ಬೋದು. ನೀವು ರೊಟ್ಟಿ ಕಡಕ್ ಬೇಯಿಸ್ತೀನಿ ಶ್ರೀಮಿಕ ತಿನ್ನೋಕೆ. ಕಮ್ಗ ಅಡುಗೆ ಮಾಡಿದ್ರೆ ಕಮ್ಗ ತಿನ್ನಾಗ ಬರುತ್ತೆ. ತಿಳಿತಾ? ಎರಡೇ ಚಪಾತಿ ಇದಾವ. ಸಂಜೆನೆ ಮಾಡಿದ್ದು. ಒಂದು ಚಪಾತಿ ಇಟ್ಟಾಳ, ಸಣ್ಣ ಚಪಾತಿ ತಿಂದಾಳ. ಮಧ್ಯಾಹ್ನದಾಗ ಏನಾರು ಮಾಡ್ಕೊಂಡು ತಿನ್ನುವ ಅಂತಂದ್ರೆ ಮಾಡಿಕೊಡ್ಬೇಕಲ್ಲ ನಾನು. ಊಟ ಅವಲ್ಲ ಅಂತ ಬೈದ್ನ. ಅವಲಕ್ಕಿ ಅದಾವ, ನಿಂಗೆ ಅಷ್ಟು ಮಾಡೋದು ಬೇಸರ ಆದ್ರೆ ಅವಲಕ್ಕಿ ಅದಾವ, ಅವಲಕ್ಕಿ ಮಾಡ್ಕೊಂಡು ತಿನ್ನ ಅಂತ ನಾನು ಅವಲಕ್ಕಿ ಏಸು ಮಾಡ್ಕೊಂಡು ತಿಂದಾಳ. ಗೊತ್ತ ಅವಲಕ್ಕಿ ಮಾಡ್ಕೊಂಡು ತಿಂದ. ಈಗ ಅಡುಗೆ ಏನು ಮಾಡೋಣ ಸಂಜೆ ಮುಂದೆ ಅಂತಂದ್ರೆ ನಾವು ಊಟ ಒಲ್ಲೆ ಮಾಡೋದಕ್ಕೆ ತಂದ್ವಲ್ಲ ಅಂತಾಳೋ ಅಥವಾ ತಿನ್ನೋದಕ್ಕೆ ತಂದ್ವಲ್ಲ ಅಂತಾಳೋ ಆಕೆಗೆ ಗೊತ್ತದ. ಅದಕ್ಕೆ ನನ್ನ ಬಡ ಬಡ ಬಿಸಿ ರೊಟ್ಟಿ ಪಲ್ಯ ಸಾರು ಅನ್ನ ಎಲ್ಲ ಮಾಡಿದೆ. ಹೆಣ್ಮಕ್ಳು ಅದಂತವ್ರು ಮಾಡಬೇಕು. ಸಂದಕತ್ತಿನ ನಾ ಎಷ್ಟೊತ್ತನ ಏನು ಹೇಳಾಕದೆ ನಿಮ್ಗೆ. ಸಾರಾಗ್ಲಿ ಕಾಯಿಪಲ್ಯ ತರ್ತಾರ, ಕಾಯಿಪಲ್ಯ ತಿನ್ನಂಗಿಲ್ಲ. ನಿನ್ನೆ ಹೊಡಿಯೋಕೆ ದೇವಿನ ನಾನು ಅವ್ರ ಅವನಿಂದ ದೂರ ಮಾಡಾಕತ್ತೆ ಅನ್ನೋ ಥರ ಏನೋ ಒಂದು ಕಮೆಂಟ್ ಇತ್ತು. ಯಾರನ್ನೂ ದೂರ ಮಾಡಂಗಿಲ್ರಿ. ನಾವು ಯಾರಿಗೆ ಎಷ್ಟು ಪ್ರೀತಿ ತೋರಿಸ್ತೀವಿ ಅಷ್ಟು ನಮ್ಗೆ ಹತ್ರ ಆಗ್ತಾರ ಅಷ್ಟು. ಇದು ಓಕೆ ಅಂತ
ಮಹಾರಾಷ್ಟ್ರದಿಂದ ಒಬ್ರು ಕಸ್ಟಮರ್ ಸೀರೆ ತಗೊಳಕತ್ತಾರ, ಇಳಕಲ್ ಸೀರೆ. ನಂಗೆ ಭಾಷೆ ಬರಂಗಿಲ್ಲ, ಹಂಗಾಗಿ ಅವ್ರು ವಿಡಿಯೋ ಕಾಲ್ ಮೂಲಕ हाँ देखो जी ये कलर हाँ ओके 2 हुआ जी ಇನ್ನೊಂದು ಕಲರ್ ಯಾವ್ದಂತ ಗೊತ್ತಾಗಲಿಲ್ಲ. हाँ 3 कलर हुआ जी ಇನ್ನೊಂದು ಕಲರ್ ಯಾವಾಗಂತ ಅದರೊಳಗಿಲ್ಲ. ಇದನ್ನ ತೋರ್ಸ್ತೀನಿ. ये देख हाँ जी ಯಾವ ಕಲರ್ ಅಂತ ಕೇಳೋ ಅವ್ರ ಭಾಷೆದೊಳಗ. अभी और एक कौन सा कलर है जी ग्रामोनी बोले लवेंडर जैसा है थोड़ा। फोटो भेज दी भैया में। हाँ भेजो जी भेजो हाँ 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 ओके 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 2 मिनट में। हाँ जी ये दो। ಅಂದ್ರೆ ಇದು फोटो को बढ़ता है फोटो आता बोला है बोला हाँ सारी बात बोलते हैं। ಪಿಂಕ್ ಇರ್ಬೋದೇನೋ, ಪಿಂಕ್ ಇರ್ಬೋದೇನೋ ಭಾಷೆ. ನಾವ್ ಯಾರಂತ ಅವ್ರಿಗೆ ಗೊತ್ತಿಲ್ಲ, ಆದ್ರೂ ಒಂದು ನಂಬಿಕೆ ಮ್ಯಾಗ ಒಂದೇ ಸಲ 4 ಸೀರೆ ತಗೊಳಕತ್ತಾರ ಅವ್ರು. ಆಗ್ಲೇ ನಾ ಮಾತಾಡೇನಿ, ಅವ್ರು ಏನು ಹೇಳಿದ್ರು ಏನು ಗೊತ್ತಿಲ್ಲ ನನಗೆ. ಕೆಲವರ ಸುಳ್ಳು ಇದನ್ನ ಮಾಡ್ತಾರ. ನಾನು ಹಂಗೆ ಹಾ ಹೂ ಅಂತ ಅಷ್ಟ ಅಂದೆ. ರೇಟ್ ಹೇಳಿದೆ ನಾನು, ರೇಟ್ ಜಾಸ್ತಿ ಆಕೈತಿ, 4 ಸೀರೆ ಒಮ್ಮೆ ತಗೋತೀವಿ ಅಂತ ಅಂತಂದ್ರೆ ಹಂಗಾಗಿ ಒಂದು ಸೀರೆಯಿಂದ 50 ರೂಪೀಸ್ ಲೆಸ್ ಮಾಡಿ ಕೊಟ್ಟೆ ನಾನು. ಒಂದ ಬ್ಲೂ, ಒಂದ ಗ್ರೀನ್, ಒಂದೇ ಮರೂನ್ ಕಲರ್, ಇನ್ನೊಂದ ಪಿಂಕ್ ಇರ್ಬೋದೇನೋ. ಬಟ್ ಅವ್ರ ಫೋಟೋ ಹುಡ್ಕಾಕತ್ತಾರ. 3 ಫೋಟೋ ಕಳಿಸ್ಯಾರ, ನಾನು 3 ಇದನ್ನ ಮಾಡೀನಿ. ಪಿಂಕ್ ಅಂದ್ರೆ ನಾಳೆ ರೀಸ್ಟಾಕ್ ಆಕೈತಿ. ಮತ್ತೆ ಇಳಕಲ್ ಸೀರೆ ಮಾರ್ಕೆಟ್ ರೇಟ್ ಜಾಸ್ತಿ ಆಗ್ಬಿಟ್ಟೈತೆ ನೋಡ್ರಿ. ಮಹಾರಾಷ್ಟ್ರ ಅದು ನೋಡ್ಬೇಕು. 3 ಸೀಟ್ ಅಡ್ರೆಸ್ಸು ಕಳ್ಸ್ಯಾರ, ಅಮೌಂಟು ಹಾಕ್ಯಾರ. ಸಿಗೋಲ್ತಂತವ್ರಿ. ತೋರಿಸಿದನು ರೆಡ್. ನಾನು ಫೋಟೋ ಬಂದು ಫಾಸ್ಟ್ ಅವ್ರು ಸಿಗೋಲ್ಲ ನಾವು ಫೋಟೋ. ಓ ಪರ್ಪಲ್ ನಾವು ಪರ್ಪಲ್ ಯಾವ ಹೇಳೈತೆ ಓ ಪರ್ಪಲ್ ಒಂದು ಪೀಸ್ ಇದಲ್ಲ ಯಾವುದು ಇಲ್ಲಿ ಕಳ್ಸಿ. ಸೋಮವಾರ ಹಾಕೋತಿಲ್ಲ ತರಿಸೋದು. ನಾವೊಂದು ಏನೋ ಕೆಲಸ ಮಾಡ್ತೀವಿ, ಬಿಸ್ನೆಸ್ ಮಾಡ್ತೀವಿ ಅಂತನಿಂದ ನಂಬಿಕೆನ ಭಾಳ ಮುಖ್ಯ ಇರ್ತೈತಿ. ಈ ಕೆಲವರು ಕ್ಯಾಶ್ ಆನ್ ಡೆಲಿವರಿ ಕೇಳ್ತೀವಿ, ನೋಡಿದಿರಲ್ಲ ಬೇರೆ ರಾಜ್ಯದವ್ರು, ನಾನು ಯಾರು ಏನಂತ ಗೊತ್ತಿರಂಗಿಲ್ಲ. ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಯೂಟ್ಯೂಬ್ ಎಲ್ಲಾದ್ರೂ ನನ್ನ ನಂಬರ್ನ ತಕ್ಕೊಂಡು ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡ್ಯಾರ.
ನನಗೆ ಕನ್ನಡ ಬಿಟ್ಟರೆ ಬೇರೆ ಭಾಷೆ ಬರೋಂಗಿಲ್ಲ, ಅವ್ರಿಗೆ ಮರಾಠಿ ಬಿಟ್ಟರೆ ಕನ್ನಡ ಬರೋಂಗಿಲ್ಲ. ಹಾಗಾಗಿ ನಾನು ಏನು ಮಾಡ್ತೇನೆ ಅಂತಂದರೆ ಕೆಲವೊಂದು ಇಂಗ್ಲೀಷ್ ಏನಾದರೂ ಬೇಸಿಕ್ ಇದ್ದರೆ ಬೇಸಿಕ್ ಮಾತಾಡ್ತೇನೆ. ಅವ್ರಿಗೆ ಪಾಪ ಇಂಗ್ಲೀಷ್ ಬರೋಂಗಿಲ್ಲ, ಸ್ವಲ್ಪ ಏಜ್ ಆದವ್ರು ಇದ್ದಾರೆ ಅಂತ ಅನಿಸ್ತೈತಿ. ಹಾಗಾಗಿ ನಾನು ಪ್ರೈಸ್ ಹೇಳೋಣಂತಲೇನ ಓಕೆ ಪ್ರೈಸ್ ಹೇಳೋಣಂತಲೇನ ನಾನು ಪ್ರೈಸ್ ಹೇಳಿ ಫೋನ್ಪೇ ನಂಬರ್ ಕಳಿಸಿರ್ತೇನೆ. ಅವ್ರು ಅಮೌಂಟ್ ಹಾಕ್ಬಿಟ್ಟಾರೆ. ನನಗೆ ಶಾಕ್ ಐತಿ, ಇವ್ರು ಏನಪ್ಪ ಅಮೌಂಟ್ ಹಾಕ್ಯಾರ ಅಂತೇಳಿ. 4 ಸೀರೆ ಒಟ್ಟಿಗೆ ತೊಗೊಂಡಿದ್ದವ್ರು. ಮಹಾರಾಷ್ಟ್ರದಲ್ಲಿ ಯಾವುದೋ ಒಂದು ಹಳ್ಳಿ ಬರ್ತೈತೆ, ಅದು ಖುಷಿ ಆಯ್ತು ನನಗೆ ಒಂದೇ ಸಲ. ಅದಕ್ಕೆ ಕೆಲವರು ಕ್ಯಾಶ್ ಆನ್ ಡೆಲಿವರಿ ಕೇಳ್ತಿರ್ತಿರಲ್ಲ, ನೀವು ಹಾಕಿರೋ ಒಂದೇ ರೂಪಾಯಿಗೂ ಮೋಸ ಆಗಂಗಿಲ್ಲ. ಮತ್ತು ನವಂಬರ್ 31ನೇ ತಾರೀಕಿನೊಳಗಾಗಿ ನೀವು 5 ಸೀರೆನ ಪರ್ಚೇಸ್ ಮಾಡಿದ್ರೆ ಅಂದ್ರೆ 1 ಸೀರೆ ಫ್ರೀಯಾಗಿ ಕೊಡಾಕತ್ತೀನಿ. ಅದು ಇನ್ನೊಂದು ಚಾನಲಲ್ಲಿ ನಾನು ವಿಡಿಯೋ ಮಾಡಿ ಹಾಕ್ತೇನೆ. ನಾನು ಇನ್ಸ್ಟಾಗ್ರಾಮ್ಗೆ ಆಲ್ರೆಡಿ ಹಾಕಿ ನಂದು YK ರುಕ್ಮಿಣಿ ಮತ್ತು ಕೃಷ್ಣವೇಣಿ ಸಾರಿ ಪೇಜ್ ಏನೈತಲ್ಲ ಅವೆರಡು ಇನ್ಸ್ಟಾಗ್ರಾಮಕ್ಕೂ ಹಾಕೀನಿ ಆಲ್ರೆಡಿ, ಯಾವ ಕಲೆಕ್ಷನ್ ಅದಾವ ಅಂತೇಳಿ. ನೀವು ಫ್ರೆಂಡ್ಸು ಫ್ಯಾಮ್ಲಿಯವ್ರು ಸೇರಿ ಒಂದೇ ಅಡ್ರೆಸ್ಸಿಗೆ 5 ಸೀರೆನೂ ಬುಕ್ ಮಾಡ್ಕೋಬೋದು. 5 ಸೀರೆ ಜೊತೆ ನಿಮ್ಗೆ 1 ಸೀರೆ ಮತ್ತು ಫ್ರೀಯಾಗಿ ಬರ್ತೈತಿ. ಬೆಸ್ಟ್ ಕ್ವಾಲಿಟಿ ಮೈಸೂರು ಸಿಲ್ಕ್ ಸೀರೆ. ಹಾಗಾಗಿ ನಿಮ್ಗೆ ಯಾರಿಗಾದರೂ ಬೇಕಾದ್ರೆ ಬಡ ಬುಕ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣಿಸುವಂಥ ನಂಬರ್ಗೆ ವಾಟ್ಸಪ್ ಮಾಡಿದಾರಂದ್ರೆ ನನ್ನ ಹತ್ರ ಇರೋ ಕಲೆಕ್ಷನ್ ಫೋಟೋನ ಕಳಿಸ್ತೇನೆ ನಾನು. ನಿಮ್ಗೆ ಅದರಲ್ಲಿ ಯಾವುದಾದ್ರೂ ಇಷ್ಟ ಆದರೆ ನೀವು ಆರಾಮ್ಸೆ ಬೈ ಮಾಡ್ಬೋದು. ನಾನು ಮತ್ತೊಮ್ಮೆ ಹೇಳಾಕತ್ತೀನಿ, ನೀವು ಹಾಕಿರೋ ಒಂದೇ ರೂಪಾಯಿಗೂ ಯಾವುದೇ ರೀತಿಯಿಂದ ಮೋಸ ಆಗಂಗಿಲ್ಲ. ಅಮೇರಿಕಾದಲ್ಲಿರೋರಂದ್ರೂ ಭಾಳಷ್ಟು ಜನ ಇಳಕಲ್ ಸೀರೆನ ಪರ್ಚೇಸ್ ಮಾಡ್ಕೊಂಡ್ರು. ಅಂದರೆ ಇಲ್ಲಿ ಬೆಂಗಳೂರು, ಮಂಗಳೂರು, ಶಿವಮೊಗ್ಗ ಈ ಕಡೆ ಇದ್ದವರೆಲ್ಲರೂ ಅಲ್ಲಿ ಅಡ್ರೆಸ್ಸಿಗೆ ತರಿಸಿಸ್ಕೊಂಡಾರ. ಖುಷಿ ಆಯ್ತು ನನಗೆ. ಹತ್ತಂತಾರೆ ಹತ್ತೋದಲ್ರಿ, ಇಳ್ದಾರ ಇಳಿ ಈ ಕಡೆ ಅಂತಾರೆ ಮಕ್ಕಳು. ಫ್ರೆಂಡ್ಸ್, ಈಗ ಮತ್ತೊಂದಿಷ್ಟು ಇಳಕಲ್ ಸೀರೆ ಚೆಕ್ ಸೀರೆ ತರಿಸಿದ್ವಿ. ಈಗಷ್ಟನ್ನ ಬಂದು ಇವ ಮೈಸೂರು ಸಿಲ್ಕ್, ಇವು ಚೆಕ್ ಸೀರೆ. ಬಟ್ಕುರ್ಕೆ ನಿಂದ ನಾವು ನಂಬರ ಏನೋ ಮಾಡಿ ಪ್ಯಾಕ್ ಮಾಡೋದು. ಮಟನ್ ತಿಂದು ಬಂದಾಗ ಸುದ್ದ ಆಗೋದು. ಈಗ ಏನಾಯ್ತು, ಎಲ್ಲ ಮುಗಿದಿಂದ ಮುಂದಿನ ತಿಂಗಳು ಹೋಗುದ. ನೀ ಯಾವಾಗಂತ ಯಾವಾಗ ನಿನ್ ಚಾಯ್ಸ್ ಅದು. ಈಗ ಹಾಕತ್ತೆ ನೀನ ತಪ್ಪಿಸ್ಕೊಂಡಿ, ಅದು ನಾ ಏನು ಹೇಳಿದ್ದೀನಿ ಮಾಡ್ಕೊಂಡ ಅದನ್ನ ಗದ್ಲ ನಮ್ಗೇನು ತಿನ್ಬೇಕು ಅನ್ನೋ ಆಸೆ ಇದನ್ನ ಆಗ್ತಿಲ್ಲ. ಅದ್ರದ್ದು ಹೇಳಿ ತಿಂದು ಬರೋಣ ನೀ ಮಟನ್ ತಿನ್ನೋದ ಇನ್ನೇನು ಇನ್ನ ಮತ್ತೇನು ಏನದೇನೋ ನಿಂದ. ಅದಕ್ಕೆ ಅಲ್ಲಿ ನನಗಾರ ನಾ ಅವಾಗ ಕೇಳ್ಕೊತಾನ ಅದನ್ನ ಏಕ ಟೈಮ್ ಬರ್ಬೇಕ. ಯಾವ ಟೈಮ್ ಎಲ್ಲರಿಗೂ ಇವತ್ತು ಯಾವಾರ ಆಯ್ತಾರ ತೊಗೊಂಬರ್ರಿ ನಮ್ಮನಿಗೆ. ಮಾಡಿ ಯಾಕೆ ತಗೋ ಭಾಳ ಮಾಡಿಬಿಟ್ಟು ಅವನ ಏನು ಯಾವ ಮತ್ತೇನು ಈಗ ಸಜ್ಜಿ ರೊಟ್ಟಿ ಮಾಡಾಕತ್ತೆ ನೋಡ್ರಿ. ಈಗ ಇದು ಸಜ್ಜಿ ಹಿಟ್ಟಿನ ಕಲರ್ ಹಿಂಗೆ ಯಾಕಂದ್ರೆ ಅಂದ್ರೆ ಅರ್ಶಿಣ ಬೇರೆ ಕುಡಿಸಿರ್ತೀವಿ, ಅದ್ರೊಳಗೆ ಅರ್ಶಿಣ ಬೇರೆ ಕುಡಿಸಿ ಹಿಟ್ಟು ಹಾಕ್ಸಿರ್ತೇವೆ. ಹಾಗಾಗಿ ಈ ಕಲರ್ ಬರ್ತದೆ. ಇಲ್ಲಾಂದ್ರೆ ರೊಟ್ಟಿ ಸ್ವಲ್ಪ ಹೆಂಗಂತಂದ್ರೆ ಬ್ಲ್ಯಾಕ್ ಗ್ರೀನ್ ಅಂತಾರಲ್ಲ ಆ ಥರ ಬರ್ತೈತಿ. ಈಗ ಇದು ಹಳದಿ ಅಂತಾರೆ, ಏನಂತಾರೆ ನೋಡ್ರಿ, ಯಾವ ಕಲರ್ ಅಂತಾರೆ ನಂಗಂದ್ರೂ ಗೊತ್ತಾಗ್ಬಾರ್ದು. ಅಂದ್ರೆ ಚೆಂದ ಕಾಣಿಸ್ತಾವ ಅಂತ. ಅರಿಶಿಣ ಪುಡಿ ಒಳ್ಳೇದಲ್ಲ ಆರೋಗ್ಯಕ್ಕೆ, ಹಾಗಾಗಿ ಅರಿಶಿಣ ಪುಡಿ ಮತ್ತು ಸ್ವಲ್ಪ ಉಪ್ಪು. ಸಜ್ಜಿ ರೊಟ್ಟಿ ಮಾಡಾಕತ್ತೀವಿ. ಸಜ್ಜಿ ರೊಟ್ಟಿ ಚೌಳಿಕಾಯಿ ಪಲ್ಯ ಮಸ್ತ್ ಅಂದ್ರೆ ಮಸ್ತ್ ಕಾಂಬಿನೇಷನ್. ಕಡಕ್ ರೊಟ್ಟಿ, ಪುಂಡಿ ಪಲ್ಯ, ಹಸಿ ಖಾರ, ಮೊಸರ, ಸಜ್ಜಿ ರೊಟ್ಟಿ ಈಗ ರೆಡಿ ಅದ ನೋಡ್ರಿ. 9 ಗಂಟೆಗೆ ಕುಂತೀನಿ. ಯಪ್ಪ ನಡ ಹೊಡ್ಯಾಕತ್ ಬಿಟ್ಟೈತಿ. ಸಜ್ಜಿ ರೊಟ್ಟಿ ಮಾಡಿ ನೋಡ್ರಿ. ಎಳೆತಿ ಏನು ಹಚ್ಚಿಲ್ಲ, ಎಳೆ ಹಚ್ಚಲಾರ್ದನ್ನ ಹಂಗೆ ಮಾಡೀನಿ. ಸಜ್ಜಿ ರೊಟ್ಟಿ, ಚೌಳಿಕಾಯಿ ಪಲ್ಯ, ಪುಂಡಿ ಪಲ್ಯ ಮಾಡಬೇಕೆಲ್ಲನೂ. ನಾಳೆ ಹಬ್ಬ ಭರ್ಜರಿ ಅಡಿಗೆ ನಮ್ಮ ಮನ್ಯಾಗ. ಬರೀ ನೀವು ಊಟಕ್ಕೆ ಇದು ಸ್ವಲ್ಪ ದಪ್ಪಿಟ್ಟು ಮಾಡೇನಿ ರೊಟ್ಟಿ. ಊರಿಗೆ ಆಗಕ್ಕೆ ಬಂದೈತಲ್ಲ, ಹಂಗಾಗಿ
ಕಿಚ್ಚಿಗೆ ಹಚ್ಚಿ ಬೇಯಿಸ್ತೀನಿ, ಕಡಕಾಗಿ ಬೇಯಿಸ್ತೀನಿ. ತಿನ್ನಕ್ಕೆ ಸಿಕ್ಕಾಪಟ್ಟೆ ರುಚಿ ಇರ್ತೈತಿ. ಉಪ್ಪು ಹಾಕಿರ್ತೇವಲ್ಲ, ಹಾಗಾಗಿ ಹಪ್ಪಳ ಥರ ಪಲ್ಯನೂ ಬೇಕಾಗಿಲ್ಲ, ಏನಿಲ್ಲ. ಹಂಗೆ ಹಪ್ಪಳ ಥರ ನಾವು ಹಂಗೆ ತಿನ್ಬೋದು. ಕಟ್ಟಿ ಹೊರಗೆ ತೆಗಿದೇವ್ ನಾನು ಇವತ್ತು ಇಳಕಲ್ ಸೀರೆನ ಪ್ರೆಸೆಂಟ್ ಮಾಡಕತ್ತೇನೆ. ಚೆಕ್ ಸೀರೆ ಭಾಳ ಟ್ರೆಂಡಿಂಗಲ್ಲಿ ಇರೋವಂಥ ಸೀರೆ. ತಾರಾ ಮೇಡಮ್ ಅವರ ಉಟ್ಕೊಂಡಿರೋವಂಥ ಸೀರೆನ ಎಲ್ಲರೂ ಕೇಳಾಕತ್ತಿದ್ರಿ. ಮೊದಲ ಬ್ಲೂ ಟ್ರೆಂಡಿಂಗಲ್ಲಿ ಇತ್ತ, ಈಗ ಪಿಂಕ್ ಟ್ರೆಂಡಿಂಗಲ್ಲಿ ಐತಿ. ಕಲರ್ ಯಾರ್ಯಾರಿಗೆ ಇಷ್ಟ ಆಗಲ್ಲ ಎಲ್ಲನೂ ತಗೋತದ. ಗ್ರೀನ್ ಮತ್ತು ಪಿಂಕ್ ಬ್ಲೂ ಬರ್ತಾವ. ಪಲ್ಲು ತೋರಿಸ್ಬೇಕು. ಕ್ಲೋಸ್ ಅಪ್ ಅಲ್ಲಿ ಪಲ್ಲು ತೋರ್ಸಾಕತ್ತ. ಈ ಥರ ಪಲ್ಲು ಬರ್ತೈತಿ. ಮತ್ತು ಇದು ಕಾಂಟ್ರಾಸ್ಟ್ ಬ್ಲೌಸ್ ಬರ್ತೈತಿ. ನಿಮ್ಗೆ ಕಾಣಿಸ್ತೈತಿಲ್ಲ, ಇದು ಬ್ಲೌಸಿನ ಪಾರ್ಟ್, ಇದು ಪಲ್ಲು. ನೋಡ್ರಿ, ಪಲ್ಲು ಅಂದ್ರೆ ಮಸ್ತ್ ಐತಿ. ನಿಮ್ಗೆ ಯಾರಿಗೆ ಬೇಕಾ ಸ್ಕ್ರೀನ್ ಮೇಲೆ ಕಾಣಿಸೋಂಥ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಆನ್ಲೈನ್ ಪೇಮೆಂಟ್ ಇರ್ತೈತಿ, ಕ್ಯಾಶ್ ಆನ್ ಡೆಲಿವರಿ ಕೇಳಕ್ಕೆ ಹೋಗ್ಬೇಡ್ರಿ. ಮನೆಯಾಗ ನಾವು ಸಣ್ಣದ ಬಿಸ್ನೆಸ್ ಮಾಡ್ತಿರೋದ್ರಿಂದ ಕ್ಯಾಶ್ ಆನ್ ಡೆಲಿವರಿ ಕೊಡಂಗಿಲ್ಲ. ಸ್ಕ್ರೀನ್ ಮೇಲೆ ಕಾಣಿಸೋಂಥ ನಂಬರ್ಗೆ ವಾಟ್ಸಪ್ ಐತಿ. ನೀವು ಅಮೌಂಟ್ ಹಾಕಿ ಅಡ್ರೆಸ್ ಕಳಿಸಿದ್ರೆ ಅಂದ್ರೆ ಎಲ್ಲೇ ಇದ್ರೂ ಕಳಿಸ್ತೇವೆ. ನಮ್ಮ ರಾಜ್ಯದಲ್ಲಿ, ಹೊರ ರಾಜ್ಯದಲ್ಲಿ ಎಲ್ಲೇ ಇದ್ರೂ ಡೋರ್ ಡೆಲಿವರಿನ ಕೊಡ್ತೇವೆ. 4 to 7 ಡೇಸಲ್ಲಿ ಸೀರೆ ಬಂದ ನಿಮ್ಮ ಮನೆ ಬಾಗಿಲಿನ ತಲುಪ್ತಾವ. ಕಲರ್ಸ್ ಇಲ್ಲಿ ನೋಡ್ಬೋದು, ಕಲರ್ಸ್ ಇಷ್ಟು ಅವೈಲೇಬಲ್ ಅದಾವ. ಇದರಲ್ಲಿ ಗ್ರೀನು ಸಿಗ್ತಾವ, ಎಲ್ಲ ಕಲರ್ಸ್ನು ಅವೈಲೇಬಲ್ ಅದಾವ. ಬಡ ಸ್ಕ್ರೀನ್ ಮೇಲೆ ಕಾಣಿಸೋಂಥ ನಂಬರ್ಗೆ ವಾಟ್ಸಪ್ ಮಾಡಿ ಬುಕ್ ಮಾಡ್ಕೊಡಿ. ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮರೆಯಕ್ಕೆ ಹೋಗ್ಬೇಡ್ರಿ. ಡೈಲಿ ಅಪ್ಡೇಟ್ಸ್ ಇರ್ತೈತಿ. ಕೃಷ್ಣವೇಣಿ ಸಾರಿ ಪೇಜ್ ಅಂತೇಳಿ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಐತಿ, ಮತ್ತು ವೈಕೆ ರುಕ್ಮಿಣಿ ಅಂತೇಳಿ ಇನ್ಸ್ಟಾಗ್ರಾಮ್ ಐತಿ. ರುಕ್ಮಿಣಿ ವಿಲೇಜ್ ಕಪಲ್ ಅಂತ ಫೇಸ್ಬುಕ್ ಪೇಜ್ ಐತಿ. ಒಂದ್ಸಲ ನಂಬರ್ನ ಕನ್ಫರ್ಮ್ ಮಾಡ್ಕೊಂಡ ನೀವು ವಾಟ್ಸಪ್ ಮಾಡ್ರಿ. ಯಾಕಂದ್ರೆ ಭಾಳಷ್ಟು ಸ್ಕ್ಯಾಮ್ ನಡೆಯಾಗದಾವ, ನಾವು ಮೋಸ ಹೋಗಿವಿ ಆಲ್ರೆಡಿ. ಅದಕ್ಕೋಸ್ಕರ ಇವು ಚೆಕ್ಸ್ ಪ್ಯಾಟರ್ನಲ್ಲಿ ಮೈಸೂರು ಸಿಲ್ಕ್ ನೋಡ್ರಿ, ಕಾಣಿಸ್ತೈತಿಲ್ಲ, ಮಸ್ತ್ ಅದಾವ. ಪ್ರೀಮಿಯಂ ಕ್ವಾಲಿಟಿಯಲ್ಲಿ ರಿಚ್ ಪಲ್ಲು ಅದಾವ. ಇದರೊಳಗಿಂದ ಒಂದು ಪಲ್ಲು ತೋರಿಸ್ತೇನೆ ನಾ, ಪಲ್ಲು ಮತ್ತು ಬ್ಲೌಸ್ ಹೆಂಗೆ ಬರ್ತೈತೆ ಅಂತ ಹೇಳಿ. ಪಲ್ಲು ನೋಡಿದ್ರನ್ನ ಕಳೆದೋಗ್ತೀರಿ ನೀವು. ಮತ್ತೆ ತಡರಿ, ಬಡ ಈಗ ಸ್ಕ್ರೀನ್ ಮ್ಯಾಗ ಕಾಣಿಸೋಂಥ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಪಲ್ಲು ನೋಡ್ರಿ, ಈ ಥರ ಪಲ್ಲು ಬರ್ತೈತಿ. ಬ್ಲೌಸ್ ಅಂತೂ ಇನ್ನೂ ಸಖತ್ತಾಗಿ ಬರ್ತೈತಿ. ಇದ್ರೊಳಗೆ ಇದೇನು ಕಾಣಿಸ್ತೈತಲ್ಲ, ಇದು ಬ್ಲೌಸಿನ ಪಾರ್ಟ್ ನೋಡ್ರಿ. ಇದು ಬ್ಲೌಸ್, ಈ ಥರ ಬ್ಲೌಸ್ ಬರ್ತೈತಿ ನಿಮ್ಗೆ, ಈ ಥರ ಡಿಸೈನಲ್ಲಿ. ಇಷ್ಟು ಸೇಮ್ ಒಂದೇನು ಪಲ್ಲು ಬರ್ತೈತಿಲ್ಲ, ಪಲ್ಲು ಮತ್ತು ಬ್ಲೌಸ್ ಅದೇ ಥರ, ಕಲರ್ ಅಷ್ಟೇ ಚೇಂಜ್. ಆ ಕಲರ್ ಏನಿರ್ತಾವಲ್ಲ ಆ ಥರ ಬರ್ತೈತಿ. ರನ್ನಿಂಗ್ ಬ್ಲೌಸ್ ಬರಂಗಿಲ್ಲ ಇದ್ರೊಳಗೆ. ಬ್ಲೌಸ್ ಅಂತೂ ಮಸ್ತ್ ಐತಿ. ನಿಮ್ಗೆ ಇದರಲ್ಲಿ ಕಲರ್ಸ್ ಭಾಳ ಅದಾವ. ನೀವು ವಾಟ್ಸಪ್ ಮಾಡಿದ್ರಂದ್ರೆ ನಾನು ಏನು ಮಾಡ್ತೇನೆ ಅಂತಂದ್ರೆ ನಿಮ್ಗೆ ಫೋಟೋನ ಕಳಿಸ್ತೇನೆ. ನೀವು ಅದರಲ್ಲಿ ಯಾವ್ದು ಇಷ್ಟ ಆಕೈತೆ ನೋಡೋದನ್ನ ಸೆಲೆಕ್ಟ್ ಮಾಡ್ಕೋಬೋದು. ನಂದು ವಾಟ್ಸಪ್ ಗ್ರೂಪ್ ಐತಿ, ಕಮ್ಯುನಿಟಿ ಗ್ರೂಪ್. ಅದ ಲಿಂಕ್ ನಾನು ಪಿನ್ ಮಾಡಿರ್ತೇನೆ. ನೀವು ಅಲ್ಲಿ ಜಾಯ್ನ್ ಆದ್ರಂದ್ರೆ ನಿಮ್ಮ ನಂಬರ್ ಯಾರಿಗೂ ಕನ್ಸಂಗಿಲ್ಲ, ನೀವು ಆರಾಮ್ಸೆ ಜಾಯ್ನ್ ಆಗ್ಬೋದು. ನಿಮ್ಮ ನಂಬರ್ ಎಲ್ಲಿನೂ ಏನಂತಂದ್ರೆ ಎಲ್ಲಿ ಹೋಗಂಗಿಲ್ಲ, ಯಾರಿಗೂ ಕನ್ಸಂಗಿಲ್ಲ. ನಿಮ್ಗೆ ಮತ್ತು ನಂಗೆ ಮಾತ್ರ ನಂಬರ್ ಕಾಣಿಸ್ತಾವ. ಅದಕ್ಕೋಸ್ಕರ ನೀವು ಕಮ್ಯುನಿಟಿ ಗ್ರೂಪಲ್ಲಿ ಆರಾಮ್ಸೆ ಜಾಯ್ನ್ ಆಗ್ಬೋದು. ನೀವು ಒಂದ್ಸಲ ನನಗೆ ವಾಟ್ಸಪ್ ಮೆಸೇಜ್ನ ನಂಬರ್ನ ಸೇವ್ ಮಾಡ್ಕೊಂಡು ಹಾಯ್ ಅಂತ ಮೆಸೇಜ್ ಹಾಕಿದ್ರಂದ್ರೆ ನಾನು ನಂಬರ್ನ ಸೇವ್ ಮಾಡ್ಕೋತೀನಿ. ಡೈಲಿ ಅಪ್ಡೇಟ್ ಸಿಗ್ತಿರ್ತೈತಿ. ಇಳಕಲ್ ಸೀರೆ, ಮೈಸೂರು ಸಿಲ್ಕ್ ಸೀರೆ, ಪಾರ್ಟಿ ವೇರ್ ಸೀರೆ, ಎಲ್ಲ ಥರದ ಸೀರೆಗಳನ್ನು ನಾನು ಸೇಲ್ ಮಾಡ್ತೀನಿ. ಡೋರ್ ಡೆಲಿವರಿನ ಕೊಡ್ತೇವೆ. ಎಲ್ಲೇ ಇದ್ರೂ ಫ್ರೀ ಶಿಪ್ಪಿಂಗ್ ಇರ್ತೈತಿ ಆಲ್ ಓವರ್ ಇಂಡಿಯಾ. ನಾನು ಕ್ವಾಲಿಟಿನ ಮೇಂಟೈನ್ ಮಾಡೋದ್ರಿಂದ ಅಂತೂ ಕ್ವಾಲಿಟಿ ಇಶ್ಯೂ 1% ಬರಲ್ಲ. ನೀವು ಆರಾಮ್ಸೆ ತೊಗೋಬೋದ. ನನ್ನ ನಂಬಿ ಕ್ವಾಲಿಟಿ ತಕ್ಕಂತನ ರೇಟ್ ಇರ್ತೈತಿ. ಹಂಗೆ ಇದು ಹಂಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವ್ರಿಗೆ ವಿಡಿಯೋನ ಶೇರ್ ಮಾಡಿರಿ. ಅವ್ರಿಗೆ ಸೀರೆ ಬೇಕಂತಂದ್ರೆ ಅವ್ರು ತೊಗೋತಾರ. ಬಾಯ್. ನಾವು ಮತ್ತೆ ನೆಕ್ಸ್ಟ್ ಹೊಸ ಕಲೆಕ್ಷನ್ದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಥ್ಯಾಂಕ್ ಯು ಆಲ್, ಲವ್ ಯು.